ಮತ್ತೊಂದು ಬಾರಿಗೆ ಬೆಂಗಳೂರು ಮೆಟ್ರೋ ಇನ್ನೊಂದು ದರ ಏರಿಕೆ ಮಾಡಿದೆ. 5% ದರ ಏರಿಕೆ ಅಂತ ಫೆಬ್ರವರಿ 9ನೇ ತಾರೀಕು ಅದನ್ನು ಜಾರಿಗೆ ಬರುತ್ತೆ ಅಂತ ದಿಢೀರ್ನೆ ಘೋಷಣೆ ಆಗಿದೆ. ಸರ್ಕಾರ ಅದರ ಅನುಮೋದನೆ ಅದಕ್ಕೆ ಕೊಟ್ಟಿದೆ. ಇಲ್ಲಿ ನೋಡಿದರೆ ಅವ್ರು ಕೊಡ್ತಿರ್ತಕ್ಕಂಥ ನೆಪ ಖಂಡಿತ ಒಪ್ಪತಕ್ಕಂಥದ್ದಲ್ಲ. ಯಾಕೆಂದರೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಪ್ರತಿ ವರ್ಷ 5% ಜಾಸ್ತಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಸರ್ಕಾರ ಆಗಲಿ ಅಥವಾ ನಮ್ಮ ಮೆಟ್ರೋ ಮೇಲಾಗಿರಲಿ ಇರ್ತಕ್ಕಂಥ ಕಡ್ಡಾಯವಾದ ನಿಬಂಧನೆ ಅಲ್ಲ. ಅದು ಇಲ್ಲಿ ಸರ್ಕಾರ ವಿವೇಚನೆಯಿಂದ ನಿರ್ಧಾರ ತಗೋಬೇಕಾಗಿತ್ತು. ಅದು ಖಂಡಿತ ತಗೊಂಡಿಲ್ಲ. ಕಳೆದ ಬಾರಿ 71% ಇನ್ಕ್ರೀಸ್ ಮಾಡಿ ಬಹಳ ದೊಡ್ಡ ಹೊರೆ ಆಗಿದೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆನೂ ಆಗ ಇಳೀತು. ಅದನ್ನು ನೋಡಿನೇ ಸ್ವಲ್ಪ ಮಟ್ಟಿಗೆ ಇಳಿಸ್ಬೇಕಾಗಿ ಬಂದಿತ್ತು. ಆದರೂ ಈ ಪ್ರಮಾಣದಲ್ಲಿ ಏರಿಕೆ ಆದಮೇಲೆ ಪ್ರತಿ ವರ್ಷ 5% ಏರಿಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋಕ್ಕೆ ಕೊಡ್ತಿರ್ತಕ್ಕಂಥ ನೆಪ ಖಂಡಿತ ಒಪ್ಪತಕ್ಕಂಥದ್ದಲ್ಲ. ಇದನ್ನು ನಾವು ನಮ್ಮ ಬೆಂಗಳೂರು ಉಳಿಸಿ ಸಮಿತಿ ವತಿಯಿಂದ ಉಗ್ರವಾಗಿ ಖಂಡಿಸ್ತೀವಿ. ಮತ್ತು ಸರ್ಕಾರ ಈ ಕೂಡಲೇ ಈ ಏನು ಏರಿಕೆ ಮಾಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಆಗ್ರಹಿಸ್ತೀವಿ. ಜೊತೆಗೆ ಈ ಅವರು ಕೊಟ್ಟಿರ್ತಕ್ಕಂಥ ಫೇರ್ ಫಿಕ್ಸೇಷನ್ ಕಮಿಟಿನೇ ಹೇಳಿರೋ ಮಾತೇನಂತಂದರೆ, ಒಂದು 5% ಇನ್ಕ್ರೀಸ್ ಮಾಡಬೇಕು ಅಥವಾ ಇಡೀ ವೆಚ್ಚಗಳು, ವಾರ್ಷಿಕ ವೆಚ್ಚ ಏನು ಜಾಸ್ತಿ ಆಗಿದೆ ಅವರಿಗೆ, ಆಪರೇಷನಲ್ ಕಾಸ್ಟು ಮತ್ತೊಂದು ವೆಚ್ಚಗಳು ಜಾಸ್ತಿ ಆಗಿದೆ, ಅದನ್ನು ಕೂಡ ವರ್ಷದ ಮೇಲೆ ವರ್ಷದಕ್ಕೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವುದು ಕಡಿಮೆ ಇದೆಯೋ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಆದರೂ ಬಹಿರಂಗವಾಗಿ ಹೇಳಿ ಅವ್ರದ್ದು ವೆಚ್ಚದ ಏರಿಕೆ ಎಷ್ಟಾಗಿದೆ ಅಂತ. ಮತ್ತು ಮೂರನೇದಾಗಿ ತಮ್ಮ ಸಂಪನ್ಮೂಲಗಳ ದೃಷ್ಟಿಯಿಂದ ಯಾವುದನ್ನು ಕ್ರೋಢೀಕರಿಸಬೇಕಾಗಿತ್ತು ಆ ದೃಷ್ಟಿಯಲ್ಲೂ ಕೂಡ ನಮ್ಮ ಮೆಟ್ರೋ ಸಂಪೂರ್ಣ ಸೋತಿದೆ. ಜನಗಳ ಮೇಲೆ ಹೊರೆಯನ್ನು ಹೊರಿಸೋದೇ ಭಾಳ ಸುಲಭವಾದ ಮಾರ್ಗ ಅಂತ ಕಂಡುಕೊಂಡು ಈ ಥರ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ. ಇದನ್ನು ಒಪ್ಪಬಾರದು. ಬೆಂಗಳೂರು ಕಡೆಯಿಂದ ನಾವು ಉಗ್ರವಾಗಿ ಪ್ರತಿಭಟಿಸಬೇಕು ಅಂತ ಸೇವ್ ಬೆಂಗಳೂರು ಕಮಿಟಿ ವತಿಯಿಂದ ನಾವು ಕರೆ ಕೊಡ್ತೀವಿ.